9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಸವಣೂರು ತಾಲೂಕಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಮನೆಯ ಛಾವಣಿ ಕುಸಿದು ಇಬ್ಬರು ಕಂದಮ್ಮ ಸೇರಿ ಮೂವರ ದುರ್ಮರಣ. ದುರ್ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಮಾಜಿ ಸಿಎಂ ಬೊಮ್ಮಾಯಿ. ಎಡೆಬಿಡದ ಸುರಿದ ಭಾರಿ ಮಳೆಯಿಂದಾಗಿ ನೆಲಕ್ಕುರುಳಿದ 200 ವರ್ಷದ ಬೃಹತ್ ಮರ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲೇ ಮರ ಬಿದ್ದು ತಪ್ಪಿತು ಬಹುದೊಡ್ಡ ದುರಂತ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲವೆಂದು ಸ್ಥಳೀಯರ ನಿಟ್ಟುಸಿರು. ಕಾರ್ ಮತ್ತು ಸರ್ಕಾರಿ ಬಸ್ ನಡುವೆ ಭೀಕರ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡ 8 ಜನ ಪ್ರಯಾಣಿಕರು. ದುರ್ಘಟನೆಗೆ ಇಕ್ಕಟ್ಟಾದ ರಸ್ತೆ ಕಾರಣವೆಂದು ಸ್ಥಳೀಯರು ಪ್ರತಿಭಟನೆ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆ ಆರ್ಭಟಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ್ ಪಟ್ಟಣದಲ್ಲಿನ ಸುಮಾರು 200 ವರ್ಷದ ಬೃಹದಾಕಾರದ ಮಾವಿನ ಮರವೊಂದು ನೆಲಕ್ಕುರುಳಿದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹೌದು, ಕಳೆದ ಹಲವಾರು ದಿನಗಳಿಂದ ಮಲೆನಾಡಿನಾದ್ಯಂತ ವರುಣಾರ್ಭಟ ಜೋರಾಗಿದ್ದು ಹಲವು ಅವಾಂತರಗಳು ಕೂಡ ಸೃಷ್ಟಿಗೊಂಡಿವೆ. ಇತ್ತ ಗುರುವಾರ ಮಧ್ಯಾಹ್ನ ಸಾಗರದ ಅಗ್ರಹಾರ ವೃತ್ತದ ಬಳಿಯ ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರದ 200 ವರ್ಷದ ಹಳೆಯ ಮಾವಿನ ಮರ ನೆಲಕ್ಕೆ ಉರುಳಿ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಪಕ್ಕದಲ್ಲೇ ಇದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಂಪೂರ್ಣ ಹಾಳಾಗಿದೆ. ಆದಾಗ್ಯೂ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಘಟನೆಯ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ನಗರಸಭೆಯ ಪೌರಾಯುಕ್ತ HK ನಾಗಪ್ಪ, ಪರಿಸರ ಅಭಿಯಂತರರಾದ ಮದನ್ ಕೆ, ಮೆಸ್ಕಾಂ ಅಧಿಕಾರಿಗಳು ಹಾಗೂ ಮಲೆನಾಡು ವಿಪತ್ತು ನಿಗ್ರಹ ದಳ ಕಬೀರಿ ಚಿಪ್ಪಳಿ ತಂಡ ಕಾರ್ಯಾಚರಣೆ ಕೈಗೊಂಡು ಮರ ತೆರವುಗೊಳಿಸಿದರು. 250 ವರ್ಷದ ಮೇಲೆ ಆಗಿರ್ಬೋದು ಇದು ಹೇಳ್ತಾ. ಅದು ಒಂದು ವೇಳೆ ಈ ಕಡೆಗೆ ಎಲ್ಲರೂ ಬಿದ್ದಿದ್ರೆ ಪೂರ್ತಿ ರಾಯರ ಮಠದ ಮೇಲೆ ಬಿಟ್ಟಿತ್ತು. ಅದು ರಾಯರ ಅನುಗ್ರಹ ಅಂತ ನಾವು ಹೇಳ್ಬೇಕು. ರಾಯರ ಅನುಗ್ರಹ ಇಲ್ಲದೆ ಆ ಕಡೆ ಇದಾಗಿಲ್ಲ. ಯಾವುದೇ ರೀತಿ ತೊಂದರೆ ಆಗದ ಯಾರಿಗೂ ಜನರಿಗೂ ತೊಂದರೆ ಆಗದಂಗೆ ಬಿದ್ದಿದೆ. ಆ ಆಲೋಚನೆ ಹೋದ್ರೆ ರಾಯರ ಪವಾಡನೆ ಅಂತ ಹೇಳ್ಬೇಕು. ನಾವು ನೀವು ಅರಣ್ಯ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ನಾವು ಬರೆದ 3 ಪತ್ರಗಳಿಗೆ ಅವರು 3ರಲ್ಲಿ 5ಕ್ಕೆ ಮಾತ್ರ ಅನುಮತಿ ಕೊಡ್ತಾರೆ. ಅಂದರೆ ಅವರಿಗೂ ಒಂದು ಕಾನೂನಿದೆ. ನಾವು ಅಪಾಯಕಾರಿ ಇದೆ ಅಂದ ತಕ್ಷಣ ಕಡೆಯಕ್ಕೆ ಅವರು ಅವಕಾಶ ಕೊಡೋದಿಲ್ಲ. ಅಂದರೆ ಯಾಕೆ ಕೊಡೋದಿಲ್ಲ ಅಂದರೆ ಈ ಒಂದು ದೈವ ಸೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಮನುಷ್ಯನ ಬದುಕು ಎಷ್ಟು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟು ಅಂತೇಳಿ ಯೋಚನೆ ಮಾಡ್ತಾರೆ. ಇದೇ ನಾವು ಅಪಾಯಕಾರಿ ಇದೆ ಅಂತ ನೋಡಿ ಅಲ್ಲಿ ಯೋಚನೆ ಮಾಡೋಕೆ ಹೋಗಬೇಕು. ನಾವಾಗಿ ಅಪಾಯನ ತಂದುಕೊಳ್ಬಾರ್ದು. ಆದರೂ ಸಹ ತಾವು ಹೇಳ್ತಕ್ಕಂಥ 10 ಪ್ರಕರಣಗಳು, ಉದಾಹರಣೆಗೆ ನಮ್ಮ ಉರ್ದು ಶಾಲೆ PO ಆಫೀಸರ್, ನಾವು ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಸ್ಥಳದಲ್ಲಿ ಅವಳಿ ಮಕ್ಕಳು ಹಾಗೂ ಓರ್ವ ಮಹಿಳೆ ಸಾವನ್ನಪ್ಪಿದ್ದರೆ 3 ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ನಡೆದಿದೆ. ಬೆಳಗಿನ ಜಾವ 4 ಗಂಟೆಯ ಸುಮಾರಿಗೆ ಮಾದಾಪುರ ಗ್ರಾಮದ ಮುತ್ತು ದೊಡ್ಡಬಸಪ್ಪ ಹರಕುಣಿ ಎಂಬುವರ ಮನೆ ಮೇಲ್ಛಾವಣಿ ಕುಸಿದು ಬಿದ್ದು ಈ ವೇಳೆ ಮನೆಯಲ್ಲಿ ಮಲಗಿದ 18 ತಿಂಗಳ ಅವಳಿ ಹಸುಗೂಸುಗಳಾದ ಅಮೂಲ್ಯ ಹಾಗೂ ಅನುಶ್ರೀ ಮತ್ತು 40 ವರ್ಷದ ಚೆನ್ನಮ್ಮ ಎಂಬುವವರು ಮೃತಪಟ್ಟಿದ್ದಾರೆ. ಇನ್ನು ಘಟನೆಯಲ್ಲಿ ಮನೆಯ ಮಾಲೀಕರಾದ ಮುತ್ತು ಹರಕುಣಿ, ಪತ್ನಿ ಸುನೀತಾ ಹರಕುಣಿ, ತಾಯಿ ಯಲ್ಲಮ್ಮ ಹರಕುಣಿ ತೀವ್ರ ಗಾಯಗೊಂಡಿದ್ದು ಅವರನ್ನು ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಗಾಯಾಳುಗಳ ಸ್ಥಿತಿಯೂ ಕೂಡ ಚಿಂತಾಜನಕವಾಗಿದೆ ಎಂದು ಹೇಳಲಾಗಿದೆ. ಇನ್ನು ಘಟನೆಯ ಸುದ್ದಿ ತಿಳಿದು ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ, ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ್, ಉಪವಿಭಾಗಾಧಿಕಾರಿ ಮಹಮ್ಮದ್ ಕೀಜರ್, ತಹಸೀಲ್ದಾರ್ ಭರತ್ ರಾಜ್ KN ಸೇರಿದಂತೆ ಇನ್ನಿತರರು ಭೇಟಿ ನೀಡಿ ಘಟನೆಯ ಮಾಹಿತಿ ಪಡೆದಿದ್ದಾರೆ. ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಗ್ರಾಮಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆಂದು ತಿಳಿಸಿದ್ದಾರೆ. ಸುದ್ದಿ ಮುಂದೆ. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ. ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ?
ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಇನೋವಾ ಕಾರ್ ಹಾಗೂ ಸರ್ಕಾರಿ ಸಾರಿಗೆ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 8 ಮಂದಿ ತೀವ್ರ ಗಾಯಗೊಂಡಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದೊಡ್ಡಶೆಟ್ಟಿಕೆರೆ ಬಳಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದೊಡ್ಡ ಶೆಟ್ಟಿಕೆರೆ ಬಳಿಯ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ನಡೆದಿದೆ. ಹೊಸದುರ್ಗದಿಂದ ಮೈಸೂರಿಗೆ ತೆರಳುತ್ತಿದ್ದ ಸಾರಿಗೆ ಬಸ್ ಹಾಗೂ ಮೈಸೂರಿನಿಂದ ತುರುವೇಕೆರೆ ಕಡೆಗೆ ಬರುತ್ತಿದ್ದ ಇನ್ನೋವಾ ಕಾರ್ ನಡುವೆ ದೊಡ್ಡ ಶೆಟ್ಟಿಕೆರೆ ತಿರುವಿನಲ್ಲಿ ಅಪಘಾತ ಸಂಭವಿಸಿದೆ. ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದರ ಹಿನ್ನೆಲೆ ಇನ್ನೋವಾ ಕಾರ್ ನುಜ್ಜುಗುಜ್ಜಾಗಿದ್ದು 8 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಗಾಯಗೊಂಡವರನ್ನ ಲಾವಣ್ಯ ಸಿಂಗ್, ಗೋಪಾಲ್ ಸಿಂಗ್, ಶಿವಕುಮಾರ್ ಸಿಂಗ್, ಲಕ್ಷ್ಮೀಬಾಯಿ, ಸರಸ್ವತಿಬಾಯಿ, ತುಳಸಿಬಾಯಿ, ಸಹನಾಬಾಯಿ ಹಾಗೂ 4 ವರ್ಷದ ಮಗು ಸೇರಿ 8 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಈ ವೇಳೆ ಸ್ಥಳೀಯರು ಗಾಯಾಳುಗಳನ್ನು ಆದಿ ಚುಂಚನಗಿರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಅಪಘಾತಕ್ಕೆ ಇಕ್ಕಟ್ಟಾಗಿರುವ ರಸ್ತೆ ಕಾರಣವೆಂದು ಸ್ಥಳೀಯರು ಆಪಾದಿಸಿದ್ದು, ಈ ಸಂಬಂಧ ಹಲವಾರು ಬಾರಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಇತ್ತ ಅವರು ಗಮನ ಹರಿಸಿಲ್ಲವೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಕೂಡಲೇ ರಸ್ತೆ ಅಗಲೀಕರಣ ಮಾಡುವಂತೆ ಆಗ್ರಹಿಸಿದ ಸ್ಥಳೀಯರು ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದರು. ನಂತರ ಸ್ಥಳಕ್ಕಾಗಮಿಸಿದ ಪೊಲೀಸರು ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ ಮನವೊಲಿಸಿ ರಸ್ತೆ ತೆರವುಗೊಳಿಸಿದರು. ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಅವಳಿ ಮಕ್ಕಳು ಸೇರಿ ಓರ್ವ ಮಹಿಳೆ ಸಾವನ್ನಪ್ಪಿ ಕುಟುಂಬದ 3 ಗಂಭೀರ ಗಾಯಗೊಂಡ ಘಟನೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ನಡೆದಿದ್ದು, ಘಟನೆ ಮಾಹಿತಿ ತಿಳಿದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಘಟನೆಯ ಮಾಹಿತಿ ತಿಳಿದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದರು. ಘಟನೆಯ ಕುರಿತು ಖೇದ ವ್ಯಕ್ತಪಡಿಸಿದ ಅವರು ಕುಟುಂಬಕ್ಕೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯವನ್ನು ಸಹ ಈ ವೇಳೆ ಮಾಡಿದ್ದಾರೆ. ಇನ್ನು ಘೋರ ಘಟನೆ ಕಂಡು ಇಡೀ ಗ್ರಾಮವೇ ಶೋಕ ಸಾಗರದಲ್ಲಿ ಮುಳುಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಿಜೆಪಿ ಮುಖಂಡ ಶ್ರೀಕಾಂತ್ ದುಂಡಿಗೌಡರ್, ಕಾಂಗ್ರೆಸ್ ಪಕ್ಷದ ಮುಖಂಡ ಯಾಶೀರ್ ಖಾನ್ ಪಠಾಣ್ ಸೇರಿ ಅನೇಕ ನಾಯಕರು ಸಹ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳುತ್ತಿದ್ದು, ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಲಭಿಸಲಿ ಎಂದು ತಿಳಿಸಿದ್ದಾರೆ. ಇಲ್ಲಿ ಮಕ್ಕೊಂಡಿದ್ದೀರಿ, ನಾನು ಇಲ್ಲಿ ಮಕ್ಕೊಂಡಿದ್ದೇನೆ. ಅವರಲ್ಲೇ ಮಕ್ಕೊಂಡಿದ್ದೆ. 2 ಮಂದಿ ಇನ್ನೊಂದು ಅಡಿಗೆ ಐತ್ರಿ. ಅವ್ರಿಂದ ನಾನು ನನ್ನ ಮಗಳು ನನ್ನ ಗಂಡ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.